ವಕ್ಫ್ ವರದಿಯನ್ನು ಮುಚ್ಚಿ ಹಾಕಲಿಕ್ಕೆ ಕಾಂಗ್ರೆಸ್ನಿಂದ ಕೋಟಿ ಕೋಟಿ ಆಫರ್ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಮಾಣಿಪಾಡಿ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮಾಣಿಪಾಡಿ ಯಾವ ರೀತಿ ಮಾತನಾಡಿದ್ದಾರೆ ಎಂಬುದು ವಿಡಿಯೋ ಫುಟೇಜ್ ಇದೆ. ಈಗ ಮಾತನ್ನು ಬದಲಾಯಿಸ್ತಾ ಇದ್ದಾರೆ. ಗೃಹ ಸಚಿವರ ಮಾತಿದು ಒಂದಂತೂ ನಿಜ, ವಿಜಯೇಂದ್ರ ಅವರ ಮನೆಗೆ ಅವರು ಹೋಗಿದ್ರು. ನಾಳೆ ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಬಹುದು ಅಂತ ಕಾಣಿಸುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಮಾಣಿಪಾಡಿ ಅವರ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಮೀಡಿಯಾದಲ್ಲೂ ಅದನ್ನು ಕವರ್ ಮಾಡಿದರು. ಆ ಸಂದರ್ಭದಲ್ಲಿ ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತೊಗೋಬೇಕನ್ನೋದು ಗೊತ್ತಾಗೋದಿಲ್ಲ. ಆದರೆ ಇಷ್ಟಂತೂ ನಿಜ, ಅವ್ರ ಮನೆಗೆ ಹೋಗಿದ್ದರು. ವಿಜಯೇಂದ್ರ ಅವರು ಆಫರ್ ಮಾಡಿದರು. ಅದನ್ನು ಅವರೇ ಹೇಳಿರೋದು. ಯಾರಿಗೆ ಗೊತ್ತಿತ್ತು ಅದು? ಅವ್ರು ಹೇಳದೇ ಇದ್ದರೆ ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ. ಅವರು ಹೇಳಿದ್ದಾರೆ. ಮತ್ತು ಮೀಡಿಯಾದವ್ರು ಕೇಳಿದಾಗ ಕನ್ಫರ್ಮ್ ಮಾಡಿದ್ದಾರೆ. ಹಾಗಿರುವಾಗ ಈಗ ಅದಕ್ಕೆ ಈಗ ಬಂದು ನಾನು ಆ ರೀತಿ ಎಲ್ಲ ಕಾಂಗ್ರೆಸ್ನವ್ರು ಹೇಳಿದರು ಅಂದರೆ ಅದು ಅವ್ರ ಮಾತಿನಲ್ಲಿ ನಂಬಿಕೆ ಹೋಗ್ಬಿಡುತ್ತೆ. ಅದರಿಂದ ಅದನ್ನು ಯಾವ ರೀತಿ ನೋಡೋಣ. ಅದು ನಾಳೆ ಸದನದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ಬೋದು ಅಂತ ಕಾಣಿಸುತ್ತೆ. ಈ ಹಿಂದೆ ಮಾಣಿಪಾಡಿ ಅವರು ವಿಜಯೇಂದ್ರ ಬಗ್ಗೆ ಕೊಟ್ಟಂತಹ ಹೇಳಿಕೆಯನ್ನು ಆಧರಿಸಿ ನಿನ್ನೆ CM ಸಿದ್ದರಾಮಯ್ಯನವರು ಟ್ವೀಟನ್ನು ಮಾಡಿದರು. ಇದೇ ಟ್ವೀಟು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದೇ ಟ್ವೀಟ್ಗೆ ಈಗ ಸ್ಪಷ್ಟನೆಯನ್ನು ಕೂಡ ಮಾಣಿಪಾಡಿ ಅವರು ಕೊಟ್ಟಿದ್ದಾರೆ. ವಿಜಯೇಂದ್ರ ಅವರಿಂದ ಯಾವುದೇ ರೀತಿಯ ಲಂಚದ ಬೇಡಿಕೆ ಇರಲಿಲ್ಲ, ಕಾಂಗ್ರೆಸ್ನವರೇ ಕೋಟಿ ಕೋಟಿ ಲಂಚದ ಆಫರನ್ನು ಮಾಡಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿರುವಂಥದ್ದು. ಅದಕ್ಕೆ ಗೃಹ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾಳೆಯ ಚಳಿಗಾಲದ ಅಧಿವೇಶನದಲ್ಲಿ ಇದೇ ವಿಚಾರವನ್ನು ಪ್ರಸ್ತಾಪಿಸುವ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ.